Hello everyone, welcome to RK Study Info YouTube ಚಾನಲ್. ಈ ವಿಡಿಯೋದಲ್ಲಿ ಆಸ್ಪಿರೆಂಟ್ಸ್ ಎವಲ್ಯೂಷನ್ ಆಫ್ ಕಂಪ್ಯೂಟರ್ಸ್ ಕಂಪ್ಯೂಟರ್ ನ ಒಂದು ಇತಿಹಾಸದ ಬಗ್ಗೆ ಅಧ್ಯಯನವನ್ನ ಮಾಡ್ತಾ ಇದ್ವಿ. ಸೊ ಆಲ್ರೆಡಿ ನಾವು ಎರಡು ವಿಡಿಯೋಗಳನ್ನ ಮಾಡಿದ್ದೇವೆ. ಮೊಟ್ಟ ಮೊದಲ ಜನರೇಷನ್, ಸೆಕೆಂಡ್ ಜನರೇಷನ್ ಕಂಪ್ಯೂಟರ್ಗಳ ಮೇಲೆ. ಇವತ್ತಿನ ಒಂದು ವಿಡಿಯೋದಲ್ಲಿ, ಇವತ್ತಿನ ಒಂದು ಸೆಷನ್ ನಲ್ಲಿ ಥರ್ಡ್ ಜನರೇಷನ್ ಮತ್ತೆ ಫೋರ್ತ್ ಜನರೇಷನ್ ಕಂಪ್ಯೂಟರ್ಸ್ ಗಳು ಯಾವ ತರ ಇತ್ತು, ಹಾಗೆಯೇ ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಿಂದ ಸೊ ಥರ್ಡ್ ಜನರೇಷನ್ ಮತ್ತೆ ಫೋರ್ತ್ ಜನರೇಷನ್ ಕಂಪ್ಯೂಟರ್ಗಳ ಮೇಲೆ ಯಾವ ರೀತಿಯ ಪ್ರಶ್ನೆಗಳು ಬರ್ತವೆ, ಹಾಗೆಯೇ ಏನೆಲ್ಲ ಇಂಪಾರ್ಟೆಂಟ್ ಅಂಶಗಳನ್ನ ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಿಂದ ನೀವು ನೆನಪಿಟ್ಕೋಬೇಕಾಗತ್ತೆ. ಬಹಳ ಮುಖ್ಯವಾಗಿ ಇನ್ನೇನು ನೋಟಿಫಿಕೇಶನ್ ಆಗೋದಕ್ಕೆ ಹೋಗ್ತಾ ಇದೆ. ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಹುದ್ದೆಗಳಲ್ಲಿ ನೋಡಿ 25 ಮಾರ್ಕ್ಸ್ ಗೆ ಕಂಪ್ಯೂಟರ್ ಕೇಳಲಾಗುತ್ತೆ. ಹಾಗೆ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಹುದ್ದೆಗಳಿಗೂ ಸಹ ಕಂಪ್ಯೂಟರ್ ಕೇಳಲಾಗುತ್ತೆ. ಕರ್ನಾಟಕ ಸೆಟ್ ಎಕ್ಸಾಮ್ ಅಲ್ಲಿ ICT ಅಂತ ಏನು ಪೇಪರ್ ಇರುತ್ತೆ, ಸೊ ಅಲ್ಲಿನೂ ಕಂಪ್ಯೂಟರ್ ಗಳನ್ನ ಕೇಳಲಾಗುತ್ತೆ. ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರ್ಬೋದು, KPSC ಗ್ರೂಪ್ ಸಿ ಎಕ್ಸಾಮ್ಸ್ ಗಳು ಆಗಿರ್ಬೋದು, ಕೇಂದ್ರ ಸರ್ಕಾರದ ಸ್ಟಾಫ್ ಸೆಲೆಕ್ಷನ್ ಆಗಿರ್ಬೋದು, IBPS ಎಕ್ಸಾಮ್ಸ್ ಗಳು, ಹಾಗೆ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ಗಳು, ಹಾಗೆ ಪ್ರತಿಯೊಂದು ಎಕ್ಸಾಮ್ಸ್ ಗಳಿಗೆ ಕಂಪ್ಯೂಟರ್ ಗಳನ್ನ ಕೇಳಲಾಗುತ್ತೆ, ಕಂಪ್ಯೂಟರ್ ಪ್ರಶ್ನೋತ್ತರಗಳನ್ನ ಕೇಳಲಾಗುತ್ತೆ. ಸೊ ಹಾಗಾಗಿ ಈ ಒಂದು ಸೆಷನ್ ನಲ್ಲಿ ನಾವೇನು ಆಲ್ರೆಡಿ ಕಂಪ್ಯೂಟರ್ ಜನರೇಷನ್ಸ್ ಗಳನ್ನ ಓದ್ತಾ ಇದ್ವಿ. ಫಸ್ಟ್ ಜನರೇಷನ್, ಸೆಕೆಂಡ್ ಜನರೇಷನ್ ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಇದರಲ್ಲಿ ಥರ್ಡ್ ಜನರೇಷನ್ ಮತ್ತೆ ಫೋರ್ತ್ ಜನರೇಷನ್ ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಿಂದ ಏನೆಲ್ಲ ಇಂಪಾರ್ಟೆಂಟ್ ಆಗುತ್ತೆ, ಸೊ ಅದನ್ನ ನಿಮಗೆ ಅನಲೈಸಿಸ್ ಮಾಡಿಸ್ತಾ ಸೊ ಎಲ್ಲವನ್ನ ನಿಮಗೆ ತಿಳಿಸುವಂತಹ ಪ್ರಯತ್ನ ಆಗುತ್ತೆ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್ ಆಸ್ಪಿರೆಂಟ್ಸ್. ಹಾಗೆ ಈ ಒಂದು ಸೆಷನ್ ಕನ್ನಡ ಮತ್ತು ಇಂಗ್ಲಿಷ್ ಎರಡು ಭಾಷೆಯಲ್ಲಿ ನಿಮಗೆ ತಿಳಿಸುವಂತಹ ಪ್ರಯತ್ನ ಆಗಿರುತ್ತೆ. ನಮ್ಮ ಚಾನಲ್ ಮೊದಲೇವರೆಗೆ ನೋಡ್ತಾ ಇದ್ರೆ, ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಆಲ್ ಎನ್ನುವಂತ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಬಿಕಾಸ್ ನಾವು ಮಾಡುವಂತಹ ಪ್ರತಿಯೊಂದು ಕಂಪ್ಯೂಟರ್ ರಿಲೇಟೆಡ್ ಎಲ್ಲ ವಿಡಿಯೋಸ್ಗಳು ನಿಮಗೆ ಬಂದು ರೀಚ್ ಆಗುತ್ತೆ. ಓಕೆ ಆಸ್ಪಿರೆಂಟ್ಸ್, ಈ ಒಂದು ಜನರೇಷನ್ಸ್ ಆಫ್ ಕಂಪ್ಯೂಟರ್ ಗಳ ಮೇಲೆ ಪ್ರಶ್ನೆಗಳನ್ನ ಖಂಡಿತ ಕೇಳಲಾಗುತ್ತೆ, ಸರಿನಾ? ಮೊದಲ ಪೀಳಿಗೆಯ, ಸೆಕೆಂಡ್ ಪೀಳಿಗೆಯ, ಥರ್ಡ್, ಫೋರ್ತ್, ಫಿಫ್ತ್, ಸಿಕ್ಸ್ತ್, ಈ ರೀತಿ ಬೇರೆ ಬೇರೆ ಜನರೇಷನ್ಸ್ ಗಳ ಕಂಪ್ಯೂಟರ್ ಗಳ ಮೇಲೆ ಪ್ರಶ್ನೆ ಉತ್ತರಗಳನ್ನ ಕೇಳಲಾಗುತ್ತೆ. ಸೊ ಆಲ್ರೆಡಿ ನಾವು ಫಸ್ಟ್ ಜನರೇಷನ್, ಸೆಕೆಂಡ್ ಜನರೇಷನ್ ನ ಓದಿದ್ದೇವೆ, ಸರಿನಾ? ಆಲ್ರೆಡಿ ನಾವು ವಿಡಿಯೋವನ್ನ ಮಾಡಿದ್ದೇವೆ. ಸೊ ಆ ಎಲ್ಲಾ ವಿಡಿಯೋಗಳು ಎಲ್ಲಿ ಸಿಗ್ತವೆ ಅಂತ ಹೇಳೋದಾದ್ರೆ, ಈ ವಿಡಿಯೋ ನೋಡ್ತಾ ಇದ್ರಲ್ವಾ, ಈ ವಿಡಿಯೋದ ಕಮೆಂಟ್ ಸೆಕ್ಷನ್ ಅಲ್ಲಿ ಹೋಗಿ ಅಥವಾ ಡಿಸ್ಕ್ರಿಪ್ಷನ್ಸ್ ಗಳಲ್ಲಿ ಹೋಗಿ, ಅಲ್ಲಿ ಲಿಂಕ್ ಅನ್ನ ಕೊಟ್ಟಿರ್ತೇವೆ, ಕಂಪ್ಯೂಟರ್ ಆಲ್ ವಿಡಿಯೋಸ್ ಅಂತ ಹೇಳಿ. ಸೊ ಅಲ್ಲಿ ಕ್ಲಿಕ್ ಮಾಡ್ಕೊಂಡು, ಆ ಲಿಂಕ್ ನ ಕ್ಲಿಕ್ ಮಾಡ್ಕೊಂಡು ನೀವು ಫಸ್ಟ್ ಜನರೇಷನ್, ಸೆಕೆಂಡ್ ಜನರೇಷನ್ ಅಲ್ಲಿ ಏನೆಲ್ಲ ಡಿಸ್ಕಷನ್ ಆಗಿದೆ ಅದನ್ನ ನೀವು ಓದ್ಕೋಬಹುದು. ಸೊ ಫಸ್ಟ್ ಜನರೇಷನ್ ನ ಟೈಮಿಂಗ್ ಇರೋದು 1942 ನಿಂದ ಹಿಡ್ಕೊಂಡು 1955, ಸೆಕೆಂಡ್ ಜನರೇಷನ್ ಅಲ್ಲಿ 1956 ನಿಂದ 1964. ಸೊ ಇವತ್ತಿನ ಒಂದು ಕ್ಲಾಸ್ ಅಲ್ಲಿ 1965 ನಿಂದ 71 ಮತ್ತೆ 72 ನಿಂದ ಹಿಡ್ಕೊಂಡು 79 ಏನು ಥರ್ಡ್ ಮತ್ತೆ ಫೋರ್ತ್ ಜನರೇಷನ್ ಇದೆ ಅದನ್ನ ನಿಮಗೆ ಹೇಳುವಂತಹ ಕೆಲಸವನ್ನ ಮಾಡ್ತೇವೆ. ಸೊ ಬೈಲ್ಯಾಂಗ್ವೇಜ್ ಆಗಿರುತ್ತೆ, ಕನ್ನಡ ಮತ್ತು ಇಂಗ್ಲಿಷ್ ಎರಡು ಲ್ಯಾಂಗ್ವೇಜ್ ನ ಅಭ್ಯರ್ಥಿಗಳಿಗೆ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ ಫ್ರೆಂಡ್ಸ್, ನೋಡ್ತಾ ಇರಬಹುದು ಥರ್ಡ್ ಜನರೇಷನ್ಸ್ ಕಂಪ್ಯೂಟರ್ ಅಂತ ಹೇಳಿ, ಅಂದ್ರೆ ಕಂಪ್ಯೂಟರ್ ನ ಪೀಳಿಗೆಗಳಲ್ಲಿ ಮೂರನೇ ಒಂದು ಜನರೇಷನ್ 1965 ರಿಂದ 71, 1965 ನಿಂದ ಹಿಡ್ಕೊಂಡು 1971 ಈ ಟೈಮಿಂಗ್ ನಲ್ಲಿ ಬಂದಂತಹ ಕಂಪ್ಯೂಟರ್ ಗಳನ್ನ ನಾವೇನಂತ ಕರಿಬಹುದು, ಥರ್ಡ್ ಜನರೇಷನ್ ಕಂಪ್ಯೂಟರ್ ಗಳು ಅಂತ ಹೇಳಿ ಕರೀತಾರೆ. ಓಕೆ, ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್, ನಿಮ್ಮ ಸ್ಕ್ರೀನ್ ಮೇಲೆ ಚಿತ್ರದಲ್ಲಿ ನಿಮಗೆ ತೋರಿಸ್ತಾ ಇದ್ದೇವೆ ಲೆಫ್ಟ್ ಸೈಡ್ ಮತ್ತೆ ರೈಟ್ ಸೈಡ್. ಏನಿದು ಅಂತ ಹೇಳೋದಾದ್ರೆ, ಇವುಗಳನ್ನ ಇಂಟಗ್ರೇಟೆಡ್ ಸರ್ಕ್ಯೂಟ್ ಚಿಪ್ಸ್ ಅಂತ ಹೇಳಿ ಕರೀತಾರೆ, ಅಥವಾ IC ಚಿಪ್ಸ್ ಅಂತ ಹೇಳಿ ಕರೀತಾರೆ. ಸೊ ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ಥರ್ಡ್ ಜನರೇಷನ್ ಕಂಪ್ಯೂಟರ್ ಗಳಲ್ಲಿ ಯಾವ ಒಂದು ಹಾರ್ಡ್ವೇರ್ ಟೆಕ್ನಾಲಜಿಗಳನ್ನ ಬಳಸಿಕೊಳ್ಳಲಾಯಿತು ಅಂತ ಹೇಳಿ. ಸೊ ಯಾವ್ದದು? ಇಂಟಗ್ರೇಟೆಡ್ ಸರ್ಕ್ಯೂಟ್ ಚಿಪ್ಸ್ ಅಂತ ಹೇಳಿ. ಸೊ ಫಸ್ಟ್ ಜನರೇಷನ್ ಕಂಪ್ಯೂಟರ್ ನಲ್ಲಿ ವೆಕ್ಯೂಮ್ ಟ್ಯೂಬ್ ಗಳನ್ನ ಬಳಸಿದ್ವಿ ತಾನೆ, ನಿರ್ವಾತ ಟ್ಯೂಬ್ ಗಳನ್ನ ಬಳಸಿದ್ವಿ. ಸೆಕೆಂಡ್ ಜನರೇಷನ್ ಕಂಪ್ಯೂಟರ್ ಗಳಲ್ಲಿ ಏನ್ ಬಳಸಿದ್ರು? ಟ್ರಾನ್ಸಿಸ್ಟರ್ಸ್ ಗಳನ್ನ ಬಳಸಿದ್ರು. ಥರ್ಡ್ ಜನರೇಷನ್ ಗಳಲ್ಲಿ ಈಗ ನಾವೇನ್ ನೋಡ್ತಾ ಇದ್ದೇವೆ, ಇಂಟಗ್ರೇಟೆಡ್ ಸರ್ಕ್ಯೂಟ್ ಚಿಪ್ಸ್ ಗಳನ್ನ ನೋಡ್ತಾ ಇದ್ದೇವೆ, IC ಚಿಪ್ ಅಂತ ಹೇಳಿ ಕರೀತಾರೆ. ಐ ಹೋಪ್ ನೀವು ಇದನ್ನ ಕೇಳಿರ್ತೀರಾ ಈ ವರ್ಡ್ ಅನ್ನ. ಸೊ ನೋಡ್ತಾ ಇರಬಹುದು ಚಿತ್ರಗಳಲ್ಲಿ, ಇದು ಏನು? ಇಂಟಗ್ರೇಟೆಡ್ ಸರ್ಕ್ಯೂಟ್ ಚಿಪ್ಸ್ ಅಂತ ಹೇಳಿ ಕರೀತಾರೆ. ಸೊ ಆಕ್ಚುಯಲ್ ಆಗಿ ಇಲ್ಲಿ ಏನಾಯ್ತು ಅಂತ ಹೇಳೋದಾದ್ರೆ, ಬಹಳಷ್ಟು ಟ್ರಾನ್ಸಿಸ್ಟರ್ಸ್ ಗಳನ್ನ ಒಂದೇ ಒಂದು ಸಿಂಗಲ್ ಸಿಲಿಕಾನ್ ಚಿಪ್ ಗಳ ಮೇಲೆ ಹಾಕಲಾಯಿತು. ನೋಡಿ, ಇಲ್ಲಿ ಮಲ್ಟಿಪಲ್ ಟ್ರಾನ್ಸಿಸ್ಟರ್ಸ್ ಆರ್ ಪ್ಲೇಸ್ಡ್ ಆನ್ ಅ ಸಿಂಗಲ್ ಸಿಲಿಕಾನ್ ಚಿಪ್. ಇದೇನಿದು? ಸಿಲಿಕಾನಿನ ಒಂದು ಚಿಪ್. ಇದು ಸಿಲಿಕಾನ್ ಅಂತಂದ್ರೇನು? ಅದೊಂದು ಸೆಮಿ ಕಂಡಕ್ಟರ್, ಸರಿನಾ? ಸೆಮಿ ಕಂಡಕ್ಟರ್ ಅಂತಂದ್ರೇನು? ಯಾವ ಒಂದು ವಸ್ತುವಿನ ವಾಹಕತೆಯು ಈ ಒಂದು ಕಂಡಕ್ಟರ್ ಮತ್ತೆ ನಾನ್ ಕಂಡಕ್ಟರ್ ಅವುಗಳ ಮಧ್ಯೆ ಇರುತ್ತಲ್ವಾ, ಅಂತಹ ವಸ್ತುವನ್ನ ಏನಂತ ಕರೀತಾರೆ? ಅಂತಹ ಒಂದು ವಸ್ತುವನ್ನ ಅಥವಾ ಮೆಟಲ್ ಅನ್ನ, ಅಂತಹ ಒಂದು ಚಿಪ್ ನ ಏನಂತ ಕರೀತಾರೆ? ಈ ಒಂದು ಸೆಮಿ ಕಂಡಕ್ಟರ್ ಸಿಲಿಕಾನ್ ಚಿಪ್ ಅಂತ ಹೇಳಿ ಕರೀತಾರೆ. ಓಕೆ, ದ ಥಿಂಗ್ ಹೂಸ್ ಕಂಡಕ್ಟಿವಿಟಿ ಲೈಸ್ ಬಿಟ್ವೀನ್ ದ ಕಂಡಕ್ಟರ್ ಅಂಡ್ ನಾನ್ ಕಂಡಕ್ಟರ್ಸ್, ದಟ್ ಐಟಮ್ ಅಥವಾ ದಟ್ ಡಿವೈಸ್ ಈಸ್ ಕಾಲ್ಡ್ ಸೆಮಿ ಕಂಡಕ್ಟರ್ ಅಂತ ಹೇಳ್ತಾರೆ. ಆ ಒಂದು ಸೆಮಿ ಕಂಡಕ್ಟರ್ ಸಿಲಿಕಾನ್ ಚಿಪ್ ಮೇಲೆ ಸಿಕ್ಕಾಪಟ್ಟೆ ಏನ್ ಮಾಡಲಾಯಿತು? ಟ್ರಾನ್ಸಿಸ್ಟರ್ ಗಳನ್ನ ಜೋಡಣೆ ಮಾಡಲಾಯಿತು. ಎಲ್ಲಿ? ಈ ಥರ್ಡ್ ಜನರೇಷನ್ ಟೆಕ್ನಾಲಜಿಗಳಲ್ಲಿ, ಕಂಪ್ಯೂಟರ್ ಟೆಕ್ನಾಲಜಿಗಳಲ್ಲಿ.
ಸೊ ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಪ್ರಶ್ನೆಯನ್ನ ಕೇಳ್ತಾರೆ ನೋಡಿ. ಥರ್ಡ್ ಜನರೇಷನ್ ಕಂಪ್ಯೂಟರ್ಗಳಲ್ಲಿ ಆದಂತಹ ಬಹಳ ಮುಖ್ಯವಾಗಿರುವಂತಹ ಬದಲಾವಣೆ ಏನು? ಈ ಒಂದು ಇಂಟಗ್ರೇಟೆಡ್ ಸರ್ಕ್ಯೂಟ್ಸ್. ಸೊ ನಿಮ್ಗೆ ಗೊತ್ತಾಯ್ತು ಏನು ಇಂಟಗ್ರೇಟೆಡ್ ಸರ್ಕ್ಯೂಟ್ ಅಂತ ಹೇಳಿ. ಸೊ ಇದರಿಂದ ಏನಾಯ್ತು, ಕಂಪ್ಯೂಟರ್ನ ಸ್ಪೀಡ್ ಮತ್ತೆ ಎಫಿಷಿಯನ್ಸಿ ಜಾಸ್ತಿ ಆಯ್ತು. ಅಂದ್ರೆ ಕಂಪ್ಯೂಟರ್ನ ವೇಗ ಮತ್ತು ಅದರ ಒಂದು ಶಕ್ತಿ ಜಾಸ್ತಿ ಆಯ್ತು. ಹಾಗೇನೆ ಆಸ್ಪಿರೆಂಟ್ಸ್, ಈ ಒಂದು ಹ್ಯಾಂಡ್ಲಿ ಯೂಸ್ ಆಗುವಂತಹ ಕೀಬೋರ್ಡ್, ಇವತ್ತಿನ ಕೀಬೋರ್ಡ್ ನೋಡ್ತಿರಲ್ವಾ, ಕೀಬೋರ್ಡ್ ಆಗಿರ್ಬೋದು, ಮಾನಿಟರ್ ಆಗಿರ್ಬೋದು, ಸರಿನಾ, ಅವು ತುಂಬಾ ಅಡ್ವಾನ್ಸ್ ಲೆವೆಲ್ ಅಲ್ಲಿ ಡೆವಲಪ್ಮೆಂಟ್ ಆಯ್ತು, ಇನ್ಪುಟ್ ಔಟ್ಪುಟ್ ಡಿವೈಸಸ್ ಗಳಾಗಿ. ಎಲ್ಲಿ? ಈ ಥರ್ಡ್ ಜನರೇಷನ್ ಕಂಪ್ಯೂಟರ್ಗಳಲ್ಲಿ, ಸರಿನಾ. ಅದಕ್ಕಿಂತ ಮುಂಚೆ ಇನ್ಪುಟ್ ಔಟ್ಪುಟ್ ಗಳಿಗೆ ಏನಂತ ಬಳಸ್ತಾ ಇದ್ರು? ಈ ಫಸ್ಟ್ ಮತ್ತು ಸೆಕೆಂಡ್ ಜನರೇಷನ್ ಗಳಲ್ಲಿ ಏನ್ ಬಳಸ್ತಾ ಇದ್ವಿ ನಾವು? ಪಂಚ್ಡ್ ಕಾರ್ಡ್ಸ್ ಗಳನ್ನ, ಮ್ಯಾಗ್ನೆಟಿಕ್ ಟೇಪ್ ಗಳನ್ನ ಬಳಸ್ತಾ ಇದ್ವಿ ತಾನೆ. ಎಸ್, ಥರ್ಡ್ ಜನರೇಷನ್ ಅಲ್ಲಿ ಏನ್ ಬಳಸ್ಕೊಳ್ಳಲಾಯ್ತು? ಕೀಬೋರ್ಡ್ ಗಳನ್ನ. ಕೀಬೋರ್ಡ್ ಇಸ್ ಅ ಇನ್ಪುಟ್ ಡಿವೈಸ್, ನಿಮ್ಗೆಲ್ಲ ಗೊತ್ತಿರುತ್ತೆ. ಮಾನಿಟರ್ ಔಟ್ಪುಟ್ ಡಿವೈಸ್. ಸೊ ಇವೆಲ್ಲ ತುಂಬಾ ಅಡ್ವಾನ್ಸ್ ಲೆವೆಲ್ ಅಲ್ಲಿ ಡೆವಲಪ್ಮೆಂಟ್ ಆದಂತಹ ಒಂದು ಯುಗ ಇದು. ಯಾವುದು? ಥರ್ಡ್ ಜನರೇಷನ್ ಕಂಪ್ಯೂಟರ್. ಸೊ ಸಾಫ್ಟ್ವೇರ್ ಟೆಕ್ನಾಲಜಿ ಯಾವುದು ಇದರಲ್ಲಿ ಬಳಸ್ಕೊಳ್ಳಲಾಯಿತು ಅಂತ ಹೇಳೋದಾದ್ರೆ, ತುಂಬಾನೇ ಇಂಟರ್ಫೇಸ್ಡ್ ಅಂದ್ರೆ ಅಡ್ವಾನ್ಸ್ ಲೆವೆಲ್ ಅಲ್ಲಿ ಇರುವಂತಹ ಆಪರೇಟಿಂಗ್ ಸಿಸ್ಟಮ್ ಅನ್ನ ಬಳಸ್ಕೊಳ್ಳಲಾಯಿತು, ಸರಿನಾ. ಫಸ್ಟ್ ಜನರೇಷನ್ ಮತ್ತು ಸೆಕೆಂಡ್ ಜನರೇಷನ್ ಗಳಲ್ಲಿ ಆಲ್ಮೋಸ್ಟ್ ಈ ಒಂದು ಮಷಿನ್ ಲ್ಯಾಂಗ್ವೇಜ್ ಗಳನ್ನ ಬಳಸ್ಕೊಳ್ಳಲಾಯಿತು, ಎಸ್ಪೆಷಲಿ ಫಸ್ಟ್ ಜನರೇಷನ್ ಕಂಪ್ಯೂಟರ್ ಗಳಲ್ಲಿ. ಸೆಕೆಂಡ್ ಜನರೇಷನ್ ಕಂಪ್ಯೂಟರ್ ಗಳಲ್ಲಿ ಸ್ವಲ್ಪ ಸುಧಾರಣೆ ಆಯಿತು, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಗಳು ಡೆವಲಪ್ಮೆಂಟ್ ಆಯಿತು. ಥರ್ಡ್ ಜನರೇಷನ್ಸ್ ಗಳಲ್ಲಿ ಸಂಪೂರ್ಣವಾಗಿರುವಂತಹ ಏನು ಆಪರೇಟಿಂಗ್ ಸಿಸ್ಟಮ್ ಏನಿತ್ತು, ಸರಿನಾ, ತುಂಬಾ ಡೆವಲಪ್ ಆಯಿತು ಅಂತ ಹೇಳಬಹುದು. ಸೊ ಇದರಿಂದ ಏನಾಯ್ತು, ಆಪರೇಟಿಂಗ್ ಸಿಸ್ಟಮ್ಗಳು ಯಾವಾಗ ಡೆವಲಪ್ ಆಯಿತು, ಬಹಳಷ್ಟು ಅಪ್ಲಿಕೇಶನ್ಸ್ ಗಳು ಒಂದೇ ಸಲಕ್ಕೆ ರನ್ ಆಗುವ ಒಂದು ಏನು ಸಾಧ್ಯತೆ ಏನಾಯ್ತು, ಜಾಸ್ತಿ ಆಯ್ತು. ಅದು ಅಂದ್ರೆ ಮಲ್ಟಿ ಟಾಸ್ಕಿಂಗ್ ಇಲ್ಲಿ ಆರಂಭ ಆಯಿತು, ಸರಿನಾ. ನಿಮ್ಗೆಲ್ಲ ಗೊತ್ತಿರುತ್ತೆ, ಮೊಟ್ಟ ಮೊದಲ ವಿಡಿಯೋವನ್ನ ಯಾರ್ಯಾರು ನೋಡಿದಿರಾ, ಈ ಒಂದು ಬ್ಯಾಚ್ ಆಪರೇಟಿಂಗ್ ಸಿಸ್ಟಮ್ ಮಾಡ್ತಾ ಇತ್ತು ಅಂತ ನಿಮ್ಗೆ ಗೊತ್ತಿದೆ. ಅಲ್ಲಿ ಯಾವ ತರ ಸಿಸ್ಟಮ್ ಇತ್ತು? ಬ್ಯಾಚ್ ವೈಸ್. ಕಂಪ್ಯೂಟರ್ಗೆ ಫಾರ್ ಎಕ್ಸಾಂಪಲ್ ನೀವು 12 ಕೆಲಸವನ್ನ ಕೊಟ್ರೆ, ನಿಮಗೆ 12ನೇ ಕೆಲಸ ತುಂಬಾ ಇಂಪಾರ್ಟೆಂಟ್ ಇದೆ ಅಂತಂದ್ರೆ, ಅದು 12ನೇ ಕೆಲಸವನ್ನ ಫಸ್ಟಿಗೆ ಮಾಡ್ತಾ ಇರಲಿಲ್ಲ. ಮೊದಲನೇದು ಮುಗಿಸ್ಕೊಂಡು, ಎರಡನೇದು ಮುಗಿಸ್ಕೊಂಡು, ಮೂರನೇದು, ನಾಲ್ಕನೇದು, ಈ ರೀತಿ ಮುಗಿಸ್ಕೊಂಡು 12ನೇ ಕೆಲಸಕ್ಕೆ ಬರ್ತಾ ಇತ್ತು. ಬ್ಯಾಚ್ ವೈಸ್ ಮಾಡ್ತಾ ಇತ್ತು. ಇದನ್ನ ಬ್ಯಾಚ್ ಆಪರೇಟಿಂಗ್ ಸಿಸ್ಟಮ್ ಅಂತ ಹೇಳಿ ಕರೀತಾರೆ. ಇದು ಫಸ್ಟ್ ಜನರೇಷನ್ ಕಂಪ್ಯೂಟರ್ ನ ಬಹಳ ಮುಖ್ಯವಾಗಿರುವಂತಹ ಒಂದು ಕ್ಯಾರೆಕ್ಟರ್ ಅದು, ಸರಿನಾ. ಹಾಗೆ ಥರ್ಡ್ ಜನರೇಷನ್ ಗಳಲ್ಲಿ ಏನಾಯ್ತು? ಮಲ್ಟಿ ಟಾಸ್ಕಿಂಗ್ ಆಯ್ತು. ಮಲ್ಟಿ ಟಾಸ್ಕಿಂಗ್ ಅಂತಂದ್ರೇನು? ಬಹಳಷ್ಟು ಕಡಿಮೆ ಸಮಯದಲ್ಲಿ ಬಹಳಷ್ಟು ಕೆಲಸಗಳನ್ನ ನೋಡಿ, ಡಿಫರೆಂಟ್ ಅಪ್ಲಿಕೇಶನ್ಸ್, ಬಹಳಷ್ಟು ಸಾಫ್ಟ್ವೇರ್ ಗಳನ್ನ ಒಂದೇ ಸಲಕ್ಕೆ ರನ್ ಮಾಡುವ ಒಂದು ಸಾಧ್ಯತೆ ಇಲ್ಲಿ ಜಾಸ್ತಿ ಆಯ್ತು. ಹಾಗೆ ಹೈ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಗಳನ್ನ ಇಲ್ಲಿ ಬಳಸ್ಕೊಳ್ಳಲಾಯಿತು. ಎಲ್ಲಿ? ಈ ಒಂದು ಥರ್ಡ್ ಜನರೇಷನ್ ಕಂಪ್ಯೂಟರ್ ಗಳಲ್ಲಿ. ಹಾಗೆಯೇ ಬಹಳ ಇಂಪಾರ್ಟೆಂಟ್ ನೋಡಿ, ಇದರ ಸ್ಪೀಡ್ ಯಾವ ತರ ಇತ್ತು ಅಂತ ಹೇಳೋದಾದ್ರೆ, ನ್ಯಾನೋ ಸೆಕೆಂಡ್ಸ್ ಗಳಲ್ಲಿ ಇತ್ತು. ಯಾವ್ದ್ರದ್ದು? ಥರ್ಡ್ ಜನರೇಷನ್ಸ್ ಗಳ ಕಂಪ್ಯೂಟರ್ ಗಳ ಒಂದು ಸ್ಪೀಡ್ ನ್ಯಾನೋ ಸೆಕೆಂಡ್ ಗಳಲ್ಲಿ ಇತ್ತು. ಸೊ ಫಸ್ಟ್ ಜನರೇಷನ್ ಗಳಲ್ಲಿ ಮಿಲಿ ಸೆಕೆಂಡ್ ಗಳಲ್ಲಿ ಇದ್ರೆ, ಸೆಕೆಂಡ್ ಜನರೇಷನ್ಸ್ ಗಳಲ್ಲಿ ಮೈಕ್ರೋ ಸೆಕೆಂಡ್ಸ್ ಗಳಲ್ಲಿ ಇದ್ರೆ, ಥರ್ಡ್ ಜನರೇಷನ್ ಗಳಲ್ಲಿ ಏನಾಯ್ತು? ನ್ಯಾನೋ ಸೆಕೆಂಡ್ ಗಳಲ್ಲಿ ಕಂಪ್ಯೂಟರ್ ಕೆಲಸ ಮಾಡೋದಕ್ಕೆ ಆರಂಭ ಆಯಿತು. ಎಕ್ಸಾಮ್ ಅಲ್ಲಿ ಕೇಳ್ತಾರ ಸರ್? 100% ಕೇಳ್ತಾರೆ. ನೆಕ್ಸ್ಟ್, ಈ ಕಂಪ್ಯೂಟರ್ ನೋಡೋದಕ್ಕೆ ಬಹಳ ಚಿಕ್ಕ ಸೈಜ್ ಆಯ್ತು, ಸರ್ನಾ. ಇವತ್ತಿನ ಏನು ಕಂಪ್ಯೂಟರ್ ಗಳನ್ನ ನೋಡ್ತೇವೆ, ಸರ್ನಾ, ಅಷ್ಟು ಚಿಕ್ಕದಲ್ಲ, ಬಟ್ ಅದಕ್ಕಿಂತ ಓಕೆ, ಕ್ಯಾರಿ ಮಾಡಬಹುದು ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸ್ಗೆ. ಸೊ ಆ ತರ ಆಯ್ತು ಥರ್ಡ್ ಜನರೇಷನ್ ಗಳಲ್ಲಿ. ಹಾಗೆ ಅಪ್ಲಿಕೇಶನ್, ಸೊ ತುಂಬಾನೇ ಮಾಸ್ ಆಡಿಯನ್ಸಸ್ ಗಳಿಗೆ, ಮಾಸ್ ಅಂದ್ರೆ ಜನಸಾಮಾನ್ಯರಿಗೆ ಕಂಪ್ಯೂಟರ್ ರೀಚ್ ಆಯ್ತು. ಎಲ್ಲಿ? ಥರ್ಡ್ ಜನರೇಷನ್ ಟೈಮಿಂಗ್ ಅಲ್ಲಿ. ನೋಡಿ ಎಕ್ಸಾಂಪಲ್ ಗಳನ್ನ ಎಕ್ಸಾಮ್ ಅಲ್ಲಿ ಪಕ್ಕ ಕೇಳ್ತಾರೆ. IBM 360, IBM 370, ಹಾಗೆ IBM ನಲ್ಲಿ ಬಂದಂತಹ ಎಲ್ಲಾ ಸೀರೀಸ್ ಗಳು ಥರ್ಡ್ ಜನರೇಷನ್ ಗಳಲ್ಲಿ ಬಂತು. ಹಾಗೆ PDP 8, PDP 11, ಹಾಗೆ T-Frac. ನೋಡಿ T-Frac ಇದು ಭಾರತದ ಮೊಟ್ಟ ಮೊದಲ ಕಂಪ್ಯೂಟರ್. ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಪ್ರಶ್ನೆಯನ್ನ ಕೇಳ್ತಾರೆ ನೋಡಿ, ಭಾರತದಲ್ಲೇ ಡೆವಲಪ್ ಆದಂತಹ ಮೊಟ್ಟ ಮೊದಲ ಕಂಪ್ಯೂಟರ್ ಯಾವುದು ಅಂತ ಕೇಳೋದಾದ್ರೆ T-Frac. ಏನಿದು T-Frac ಅಂದ್ರೆ? ನೋಡಿ, T-Frac ಅಂತಂದ್ರೆ ಈ ಒಂದು ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಫಂಡಮೆಂಟಲ್ ರಿಸರ್ಚ್ ಆಟೋಮೆಟಿಕ್ ಕ್ಯಾಲ್ಕುಲೇಟರ್ ಅಂತ ಹೇಳಿ ಕರೀತಾರೆ. ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಫಂಡಮೆಂಟಲ್ ರಿಸರ್ಚ್ ಆಟೋಮೆಟಿಕ್ ಕ್ಯಾಲ್ಕುಲೇಟರ್ ಅಂತ ಹೇಳಿ ಹೇಳ್ತಾರೆ. ಸೊ ಶಾರ್ಟ್ ಕಟ್ ಆಗಿ T-Frac ಅಂತ ಹೇಳಿ ಕರೀತಾರೆ. ಸೊ ಎಕ್ಸಾಮ್ ಅಲ್ಲಿ ಕೆಲವೊಂದ್ಸಲ ಫುಲ್ ಫಾರ್ಮ್ ಕೇಳಬಹುದು, ಅಥವಾ ಭಾರತದ ಮೊಟ್ಟ ಮೊದಲ ಕಂಪ್ಯೂಟರ್ ಅಂದ್ರೆ ಭಾರತದಲ್ಲೇ ಡೆವಲಪ್ಮೆಂಟ್ ಆದಂತಹ ಕಂಪ್ಯೂಟರ್ ಯಾವುದು ಅಂತ ಕೇಳಬಹುದು. ಬಟ್ ಎನಿಹೌ ಇದನ್ನ ಯಾವಾಗ ರೆಡಿ ಮಾಡಲಾಯಿತು? 21 ಜನವರಿ 1969 ಏನ್ ಮಾಡಲಾಗುತ್ತೆ? ಇದನ್ನ ಲಾಂಚ್ ಮಾಡಲಾಗುತ್ತೆ ಅಥವಾ ಬಿಲ್ಡ್ ಮಾಡಲಾಗುತ್ತೆ. ಸೊ ಯಾರು ಬಿಲ್ಡ್ ಮಾಡ್ತಾರೆ ಅಥವಾ ಯಾರು ಲಾಂಚ್ ಮಾಡ್ತಾರೆ ಅಂತ ಹೇಳೋದಾದ್ರೆ, ಭಾರತದ ಏನು ಮೊಟ್ಟ ಮೊದಲ ಪ್ರಧಾನಮಂತ್ರಿಗಳಿದ್ರು ಶ್ರೀ ಜವಾಹರ್ಲಾಲ್ ನೆಹರು ಅವರು ಏನ್ ಮಾಡ್ತಾರೆ? ಇದನ್ನ ಲಾಂಚ್ ಮಾಡ್ತಾರೆ ನೋಡಿ.
ಸರಿನಾ? ಸೊ ಇದರ ಹೆಸರೇನು? ಒನ್ಸ್ ಅಗೇನ್ ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಫಂಡಮೆಂಟಲ್ ರಿಸರ್ಚ್ ಆಟೋಮೆಟಿಕ್ ಕ್ಯಾಲ್ಕುಲೇಟರ್, TFRAC ಅಂತ ಹೇಳಿ ಕರೀತಾರೆ. ಸೊ ಎಲ್ಲಿ ಲಾಂಚ್ ಮಾಡಲಾಯಿತು ಸರ್, ಇದನ್ನ ಎಲ್ಲಿ ಇಡಲಾಯಿತು ಅಂತ ಕೇಳೋದಾದ್ರೆ, ಏನು ಈ ಒಂದು ಬಾಬಾ ಅಟಾಮಿಕ್ ರಿಸರ್ಚ್ ಸೆಂಟರ್, ಬಾರ್ಕ್ ಅಂತ ಏನು ಹೇಳ್ತಾರೆ ಆಯ್ತಾ, ಬಾಬಾ ಅಟಾಮಿಕ್ ಸಂಶೋಧನೆ ಕೇಂದ್ರ ಏನಿದೆ ಮಹಾರಾಷ್ಟ್ರದಲ್ಲಿ, ಸೊ ಅಲ್ಲಿ ಏನು ವಿಕ್ರಮ್ ಸಾರಾಭಾಯಿ ಸೈಂಟಿಸ್ಟ್ ಏನಿದ್ರು, ಸೊ ಅವರಿಗೋಸ್ಕರ ಈ ಒಂದು ಕಂಪ್ಯೂಟರ್ ನ ಬಿಲ್ಡ್ ಮಾಡಲಾಯಿತು ಆಯ್ತಾ. ಭಾರತದಲ್ಲಿ ಸಂಶೋಧನೆಗೋಸ್ಕರ ಈ TFRAC ಅನ್ನ ಡೆವಲಪ್ಮೆಂಟ್ ಮಾಡಲಾಯಿತು. ಇದು ಭಾರತದಲ್ಲಿ ತಯಾರಾಗಿರುವಂತಹ ಫಸ್ಟ್ ಎಲೆಕ್ಟ್ರಾನಿಕ್ ಡಿಜಿಟಲ್ ಕಂಪ್ಯೂಟರ್ ಬಿಲ್ಟ್ ಇನ್ ಇಂಡಿಯಾ. ಬಹಳ ಸಲ ಪ್ರಶ್ನೆಗಳನ್ನ ಕೇಳ್ತಾರೆ ಎಕ್ಸಾಮ್ ಅಲ್ಲಿ, ಭಾರತದಲ್ಲಿ ರೆಡಿ ಆದಂತಹ ಮೊಟ್ಟ ಮೊದಲ ಕಂಪ್ಯೂಟರ್ ಯಾವುದು ಅಂತ ನಿಮ್ಮನ್ನ ಕೇಳಿದ್ರೆ TFRAC. ಓಕೆ, ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಫಂಡಮೆಂಟಲ್ ರಿಸರ್ಚ್ ಆಟೋಮೆಟಿಕ್ ಕ್ಯಾಲ್ಕುಲೇಟರ್ ಅಂತ ಹೇಳಿ ಕರೀತಾರೆ. ಸೊ ಎಲ್ಲಿ ಇನ್ಸ್ಟಾಲ್ಮೆಂಟ್ ಮಾಡಲಾಯಿತು? ಬಾರ್ಕ್, ಬಾಬಾ ಅಟಾಮಿಕ್ ರಿಸರ್ಚ್ ಸೆಂಟರ್, ವಿಕ್ರಮ್ ಸಾರಾಭಾಯಿ ಸೆಂಟರ್ ಏನಿದೆ ಅಲ್ಲಿ ಇದನ್ನ ಸ್ಥಾಪಿಸಲಾಯಿತು. ಯಾರು ಇದನ್ನ ಉದ್ಘಾಟನೆ ಮಾಡಿದ್ರು? ಏನು ಪ್ರಧಾನಮಂತ್ರಿಗಳೇನಿದ್ರು? ಶ್ರೀ ಜವಾಹರ್ಲಾಲ್ ನೆಹರು ಅವರು. ಓಕೆ ಆಸ್ಪಿರೆಂಟ್ಸ್, ಹಾಗೆ ಬೇರೆ ಬೇರೆ ಡೆವಲಪ್ಮೆಂಟ್ ಗಳು ಏನೇನಾಯ್ತು ಥರ್ಡ್ ಜನರೇಷನ್ ಗಳಲ್ಲಿ ಅಂತ ಹೇಳೋದಾದ್ರೆ, ಈ ತುಂಬಾ ಕಡಿಮೆ ಕರೆಂಟ್ ಅನ್ನು ಬಳಸ್ಕೊಳ್ಳಲಾಯಿತು. ಅಂದ್ರೆ ಈ ಕಂಪ್ಯೂಟರ್ ರನ್ ಆಗ್ಬೇಕು ಅಂತಂದ್ರೆ ನೋಡ್ತಾ ಇರಬಹುದು ನಿಮ್ಮ ಸ್ಕ್ರೀನ್ ಮೇಲೆ IBM 370 ಒಂದು ಚಿತ್ರ ಇದೆ ಸರಿನಾ? ನೋಡಿ ಎಷ್ಟು ದೊಡ್ಡ ಕಂಪ್ಯೂಟರ್ ಇದೆ ಇದು. ಹಾಗೆ ಇಲ್ಲಿ PDP-8 ಸರಿನಾ, PDP-8. ಹಾಗೆ ನಮ್ಮ ಭಾರತದ್ದು ಇಲ್ವಾ ಸರ್ ಅಂತ ಕೇಳೋದಾದ್ರೆ ನೋಡಿ ಇದು ಭಾರತದ್ದು TFRAC ಅಂತ ನೋಡಿದ್ರಲ್ವಾ, 1969 ಅಲ್ಲಿ ಲಾಂಚ್ ಆಯ್ತಲ್ವಾ ನೋಡಿ. ಹಾಗೆ ನಮ್ಮ ನೆಚ್ಚಿನ ಫಸ್ಟ್ ಪ್ರಧಾನಮಂತ್ರಿಗಳು ಚಿತ್ರದಲ್ಲಿ ನೀವು ನೋಡ್ತಾ ಇರಬಹುದು, ಚಾಲನೆಯನ್ನು ಕೊಡ್ತಾ ಇದ್ದಾರೆ. ಸೊ ಇದು TFRAC ಕಂಪ್ಯೂಟರ್, ಥರ್ಡ್ ಜನರೇಷನ್ ಅಲ್ಲಿ ಬಂದಂತಹ ಒಂದು ಕಂಪ್ಯೂಟರ್ ನೋಡಿ ಸರಿನಾ. ಹಾಗೆ ವಿಕ್ರಮ್ ಸಾರಾಭಾಯಿ ಅವರನ್ನು ನೀವು ಈ ಚಿತ್ರದಲ್ಲಿ ನೀವು ನೋಡಬಹುದು ಅಟ್ ಬಾಬಾ ಅಟಾಮಿಕ್ ರಿಸರ್ಚ್ ಸೆಂಟರ್ ಸರಿನಾ ಸ್ಪ್ರೆಡ್ಸ್. ಓಕೆ, ಬಹಳ ಕಡಿಮೆ ಕರೆಂಟ್ ಯೂಸ್ ಆಯ್ತು ಅಂತ ಹೇಳಿದ್ವಿ. ಹಾಗೆ ಈ ಕಂಪ್ಯೂಟರ್ ನ ರೆಡಿ ಮಾಡುವಂತಹ ಒಂದು ಕಾಸ್ಟ್ ಸಹ ಬಹಳ ಕಡಿಮೆ ಆಯ್ತು. ಸೊ ಇದರಿಂದ ಎಲ್ಲಾ ಜನರಿಗೆ ಕಂಪ್ಯೂಟರ್ ಆಕ್ಸೆಸ್ ಆಯ್ತು. ಸೊ ನೋಡ್ತಾ ಇರಬಹುದು PDP-8 ಯಾವ ತರ ಇದೆ ಅಂತ ಹೇಳಿ ಸರಿನಾ. ಇದು ಒಂದು ಕಂಪ್ಯೂಟರ್ ನೋಡಿ, ಕಂಪ್ಯೂಟರ್ ಅಂತ ಅನ್ಸುತ್ತಾ ಈಗಿನ ಜನಾಂಗಕ್ಕೆ? ನೋಡಿ ಅನ್ಸಲ್ಲ ನಮಗೆ ಸರಿನಾ ಸ್ಪ್ರೆಡ್ಸ್. ನೋಡಿ ಯಾವ ತರ ಇದೆ. ಓಕೆ, ಇವೆಲ್ಲ ಏನು ಥರ್ಡ್ ಜನರೇಷನ್ ಕಂಪ್ಯೂಟರ್ ನ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಲಕ್ಷಣಗಳು. ಓಕೆ ಫ್ರೆಂಡ್ಸ್, ಈಗ ನೋಡೋಣ ಫೋರ್ತ್ ಜನರೇಷನ್ ಕಂಪ್ಯೂಟರ್ ಗಳನ್ನ, ನಾಲ್ಕನೇ ಜನರೇಷನ್ ಕಂಪ್ಯೂಟರ್ ಗಳನ್ನ ಈಗ ನೋಡೋಣ. 1972 ನಿಂದ ಹಿಡ್ಕೊಂಡು 1979. ಸರ್ ವರ್ಷವನ್ನ ಏನಾದ್ರು ಕೇಳ್ತಾರೆ ಎಕ್ಸಾಮ್ ಅಲ್ಲಿ ಅಂತ ಹೇಳೋದಾದ್ರೆ ನೋ. ಬಟ್ ನಿಮ್ಮ ತಲೆಯಲ್ಲಿ ಇರ್ಬೇಕಾಗತ್ತೆ ಯಾವ ಜನರೇಷನ್ ಎಷ್ಟು ವರ್ಷಕ್ಕೆ ಬಂತು ಅನ್ನೋದು ನಿಮ್ಮ ತಲೆಯಲ್ಲಿ ಇರ್ಬೇಕಾಗತ್ತೆ, ನಿಮಗೆ ಗೊತ್ತಿರ್ಲೇಬೇಕಾಗತ್ತೆ ಸರಿನಾ. ಬಿಕಾಸ್ ಕೆಲವೊಂದ್ಸಲ ಹೇಳಕ್ಕಾಗಲ್ಲ, ಟೈಮ್ ಪೀರಿಯಡ್ ಸಹ ಕೇಳಿದ್ರು ಕೇಳ್ತಾರೆ, ಅಥವಾ ಯಾವ ಕಂಪ್ಯೂಟರ್ ಯಾವ ವರ್ಷ ಬಂತು ಅಂತ ಆತರ ಕೇಳಿದ್ರೆ ಅಟ್ಲೀಸ್ಟ್ ಜನರೇಷನ್ ಅಲ್ಲಿ ಏನೇನು ಚೇಂಜಸ್ ಆಯ್ತು ಆ ಒಂದು ಲಕ್ಷಣದ ಮೇಲೆ ನೀವು ಈಸಿಯಾಗಿ ಟಿಕ್ ಮಾಡಬಹುದು ಎಕ್ಸಾಮ್ ಅಲ್ಲಿ. ಸೊ ಹಾಗಾಗಿ ಪ್ರತಿಯೊಂದು ಮ್ಯಾಟರ್ ಆಗುತ್ತೆ, ಪ್ರತಿಯೊಂದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಈಗ ನೋಡೋಣ ನಾಲ್ಕನೇ ಜನರೇಷನ್ ಕಂಪ್ಯೂಟರ್ಗಳು ಯಾವ ತರ ಇತ್ತು ಅಂತ ಹೇಳಿ. ಸೊ ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು VLSI. ಏನ್ ಸರ್ ಇದು VLSI ಅಂತಂದ್ರೆ ವೆರಿ ಲಾರ್ಜ್ ಸ್ಕೇಲ್ ಇಂಟಗ್ರೇಟೆಡ್ ಈ ಒಂದು ಸೆಮಿ ಕಂಡಕ್ಟರ್ ಅಂತ ಹೇಳ್ತಾರೆ. ನೋಡ್ತಾ ಇರಬಹುದು ಲಾರ್ಜ್ ಸ್ಕೇಲ್ ಇಂಟಗ್ರೇಷನ್ LSI. ಓಕೆ, VLSI ಅಂತಂದ್ರೇನು ವೆರಿ ಲಾರ್ಜ್ ಸ್ಕೇಲ್ ಇಂಟಗ್ರೇಷನ್ ಅಂತ ಕರೀತಾರೆ ನೋಡಿ. ವೆರಿ ಲಾರ್ಜ್ ಸ್ಕೇಲ್ VLSI ಎಲ್ಲಿದೆ? ಇಲ್ಲಿದೆ ನೋಡಿ ಸರಿನಾ. ವೆರಿ ಲಾರ್ಜ್ ಸ್ಕೇಲ್ ಇಂಟಗ್ರೇಷನ್ ಚಿಪ್ಸ್ ಅಂತ ಹೇಳಿ ಕರೀತಾರೆ. ಸೊ ಥರ್ಡ್ ಜನರೇಷನ್ ಗಳಲ್ಲಿ ಏನಂತ ಇತ್ತು, ಈ ಒಂದು ಬಹಳಷ್ಟು ಟ್ರಾನ್ಸಿಸ್ಟರ್ ಗಳನ್ನ ಒಂದೇ ಒಂದು ಸಿಲಿಕಾನ್ ಚಿಪ್ ಮೇಲೆ ಅಳವಡಿಸಲಾಯಿತು. ಸೊ ನೋಡ್ತಾ ಇರಬಹುದು ಇದನ್ನ ಏನಂತ ಕರೆದ್ರು? ಇಂಟಗ್ರೇಟೆಡ್ ಸರ್ಕ್ಯೂಟ್ಸ್ ಅಂತ ಹೇಳಿ ಕರೆದ್ರು. ಈ ಫೋರ್ತ್ ಜನರೇಷನ್ ಗಳಲ್ಲಿ ಏನಂತ ಆಯ್ತು ಅಂತ ಹೇಳೋದಾದ್ರೆ ಬಹಳಷ್ಟು ಪ್ರಮಾಣದ ಅಂತಹ ಒಂದು ಟ್ರಾನ್ಸಿಸ್ಟರ್ ಗಳನ್ನ ಸರ್ನಾ ತುಂಬಾನೇ ಹೆವಿ, ಎಷ್ಟು ಅಂತಂದ್ರೆ 1000ಕ್ಕೂ ಹೆಚ್ಚು ಟ್ರಾನ್ಸಿಸ್ಟರ್ಸ್ ಗಳನ್ನ ಒಂದೇ ಒಂದು ಸಿಲಿಕಾನ್ ಚಿಪ್ ಗಳ ಮೇಲೆ ಅಳವಡಿಸಿಕೊಳ್ಳಲಾಯಿತು. ಅದನ್ನೇ ಏನಂತ ಕರೆದ್ರು? LSI, ವೆರಿ ಲಾರ್ಜ್ ಸ್ಕೇಲ್ ಇಂಟಗ್ರೇಷನ್ ಅಂತ ಹೇಳಿ ಕರೆದ್ರು. ಸೊ ನೋಡ್ತಾ ಇರಬಹುದು ಚಿತ್ರದಲ್ಲಿ ನೀವು ಕಂಪ್ಯೂಟರ್ನ ಯಾವಾಗಾದ್ರೂ ಬಿಚ್ಚಿ ನೋಡಿದಾಗ ಅಥವಾ ರಿಪೇರ್ ಶಾಪ್ಗೆ ಹೋದಾಗ ಸೊ ಈ ರೀತಿಯ ಒಂದು ಟ್ರಾನ್ಸಿಸ್ಟರ್ ಅಲ್ಲಿ ಇರೋದು ನಿಮಗೆ ನೋಡಕ್ಕೆ ಸಿಗುತ್ತೆ. ಇದೇನಿದು? VLSI, ವೆರಿ ಲಾರ್ಜ್ ಸ್ಕೇಲ್ ಇಂಟಗ್ರೇಷನ್ ಅಂತ ಹೇಳಿ ಕರೀತಾರೆ. ಹಾಗೆ ಚಿತ್ರದಲ್ಲಿ ರೈಟ್ ಸೈಡ್ ಸಹ ನೋಡ್ತಾ ಇರಬಹುದು ಇವತ್ತಿನ ಮಾಡರ್ನ್ VLSI. ಓಕೆ, ಸೊ ಈ VLSI ಅಲ್ಲಿ ಏನಾಯ್ತು ಅಂತ ಹೇಳೋದಾದ್ರೆ ಸುಮಾರು 1000ಕ್ಕೂ ಹೆಚ್ಚು ಚಿಕ್ಕ ಚಿಕ್ಕ ಟ್ರಾನ್ಸಿಸ್ಟರ್ ಗಳನ್ನ ಸಿಂಗಲ್ ಸಿಲಿಕಾನ್ ಚಿಪ್ ಗಳ ಮೇಲೆ ಅಳವಡಿಸಿಕೊಳ್ಳಲಾಯಿತು. ಸೊ ಇದರಿಂದ ಏನಾಯ್ತು? ಮೈಕ್ರೋ ಪ್ರೊಸೆಸರ್ಸ್ ಗಳ ಕಾಲ ಆರಂಭ ಆಯಿತು. ಏನ್ ಸರ್ ಇದು ಮೈಕ್ರೋ ಪ್ರೊಸೆಸರ್ ಅಂತಂದ್ರೆ? ನೋಡಿ, ಮೈಕ್ರೋ ಪ್ರೊಸೆಸರ್ ಅಂತಂದ್ರೆ
ಆಯ್ತಾ. ಈ ಫಸ್ಟ್ ಜನರೇಷನ್, ಸೆಕೆಂಡ್ ಜನರೇಷನ್, ಥರ್ಡ್ ಜನರೇಷನ್ ಕಂಪ್ಯೂಟರ್ ಗಳ ಸೈಜ್ ನ ನೋಡಿದ್ರಿ ತಾನೆ ನೀವು, ಎಷ್ಟೆಷ್ಟು ದೊಡ್ಡ ಸೈಜ್ ಇತ್ತು, ಇಡೀ ರೂಮೇ ತುಂಬಿ ಹೋಗ್ತಾ ಇತ್ತು, ಅಷ್ಟು ದೊಡ್ಡ ಸೈಜ್ ಇತ್ತು ಏನು ಕಂಪ್ಯೂಟರ್ಗಳು. ಸೊ ಅದು ಆಟೋಮೆಟಿಕ್ ಆಗಿ ತುಂಬಾ ಚಿಕ್ಕದಾಯ್ತು. ಇವತ್ತಿನ ಏನು ಕಂಪ್ಯೂಟರ್ಗಳು ಇದಾವೆ ಆಯ್ತಾ, ಅದಕ್ಕಿಂತ ಓಕೆ ಸ್ವಲ್ಪ ದೊಡ್ಡದಿತ್ತು, ಬಟ್ ಹ್ಯಾಂಡಿ ಆಗಿತ್ತು. ಸೊ ಅದು ಯಾವ ತರ ಸಾಧ್ಯ ಆಯ್ತು ಅಂತ ಹೇಳೋದಾದ್ರೆ ಈ ಒಂದು VLSI ತಂತ್ರಜ್ಞಾನದಿಂದ. ಬಿಕಾಸ್ ಇಡೀ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಏನಿತ್ತು, CPU ಅಂತ ನೀವೇನ್ ಕರಿತೀರಾ, ಜೊತೆಗೆ ಇನ್ಪುಟ್ ಔಟ್ಪುಟ್ ಏನಿತ್ತು, ಅದರ ಎಲ್ಲಾ ಒಂದು ಭಾಗಗಳು ಒಂದೇ ಒಂದು ಸಿಲಿಕಾನ್ ಚಿಪ್ ಮೇಲೆ ಕುತ್ಕೊಂಡ್ಬಿಡ್ತು, ಸಿಲಿಕಾನ್ ಚಿಪ್ ಮೇಲೆ ಬಂದ್ಬಿಡ್ತು. ಸರಿನಾ ಸರ್? ಇದೇನು ಸರ್ ಹಾಗಾದ್ರೆ CPU ನಾ ಸರ್? ಹೌದು, CPU ಅಂತಂದ್ರೆ ಇದೆ ನೋಡಿ, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ ಹೇಳಿ ಕರೀತಾರಲ್ವಾ, ದಿಸ್ ಇಸ್ ದ CPU. ಸರ್ CPU ಅಂತಂದ್ರೆ ಬಹಳ ದೊಡ್ಡದಿರುತ್ತಲ್ವಾ? ಎಸ್, ಬಹಳ ದೊಡ್ಡದಿರುತ್ತೆ, ಸರಿನಾ? ಅದರ ಒಳಗಡೆ ಹಾಗಾಗಿ ನೋಡಿ CPU ಏನಂತ ಕರೀತಾರೆ, ಕಂಪ್ಯೂಟರ್ನ ಹೃದಯ, ಕಂಪ್ಯೂಟರ್ನ ತಲೆ, ಕಂಪ್ಯೂಟರ್ನ ಮೆದುಳು ಅಂತ ಕರಿತೀವಿ ತಾನೆ. ಯಾಕೆ ಕರಿತೇವೆ ಹೇಳಿ? ಇದು ತೆಗೆದು ಬಿಟ್ರೆ ಅದು ಕಂಪ್ಯೂಟರ್ ಅಂತ ಅನಿಸ್ಕೊಳ್ಳಲ್ಲ, ಸರಿನಾ? ಎಸ್. ಸೊ ಇಂತಹ ಒಂದು CPU ಡೆವಲಪ್ಮೆಂಟ್ ಆದಂತಹ ಕಾಲ ಮೈಕ್ರೋ ಪ್ರೊಸೆಸರ್ನ ಕಾಲ. ಸೊ ಯಾವಾಗ ಮೈಕ್ರೋ ಪ್ರೊಸೆಸರ್ ಬಂತು ನೋಡಿ, ಇಲ್ಲಿ ಹೇಳ್ತಾ ಇದ್ದಾರೆ, ದ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂಡ್ ಮೆಮೊರಿ ಟು ಇನ್ಪುಟ್ ಔಟ್ಪುಟ್ ಕಂಟ್ರೋಲ್ ಆಲ್ ಕೇಮ್ ಆನ್ ಅ ಸಿಂಗಲ್ ಸಿಲಿಕಾನ್ ಚಿಪ್. ಈ ಒಂದು ಸಿಂಗಲ್ ಸಿಲಿಕಾನ್ ಚಿಪ್ ಮೇಲೆ ಬಂದ್ಬಿಡ್ತು ನೋಡಿ. ಸೊ ಇದಕ್ಕಿಂತ ಮುಂಚೆ ಬಹಳಷ್ಟು ದೊಡ್ಡ ಸೈಜ್ಗಳು ಇತ್ತು CPUಗಳು. ಯಾವಾಗ ಈ VLSIಗಳು ಬಂತು, ಸಹಸ್ರಾರು ಟ್ರಾನ್ಸಿಸ್ಟರ್ ಗಳನ್ನ ಒಂದೇ ಒಂದು ಸಿಲಿಕಾನ್ ಚಿಪ್ ಗೆ ಜೋಡಣೆ ಮಾಡಿ CPUಗಳಾಗಿ ಬಳಸಿಕೊಳ್ಳಲಾಯಿತು. ಕ್ಲಿಯರ್ ಆಯ್ತಾ? ಓಕೆ. ಸೊ ಇದರಿಂದ ಏನಾಯ್ತು, ನಾವು ಆಲ್ರೆಡಿ ಹೇಳಿದಾಗೆ ಪರ್ಸನಲ್ ಕಂಪ್ಯೂಟರ್, ಮನೆಯಲ್ಲಿ ಬಳಸುವಂತಹ ಪರ್ಸನಲ್ ಕಂಪ್ಯೂಟರ್ ಗಳ ಜನನ ಎಲ್ಲಿ ಆಯ್ತು ಅಂತ ನಿಮ್ಮನ್ನ ಯಾರಾದ್ರೂ ಕೇಳಿದ್ರೆ 4th ಜನರೇಷನ್ ಅಲ್ಲೇ ಆಯ್ತು ಅಂತ ಅವರಿಗೆ ಹೇಳಬೇಕಾಗುತ್ತೆ. ಹಾಗೇನೆ ಆಸ್ಪಿರೆಂಟ್ಸ್, ಇಂಟೆಲ್ ಅಂತ ಕಂಪ್ನಿ ಕೇಳಿದಿರಲ್ವಾ, ಇಂಟೆಲ್ ಅದರ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಚಿಪ್ ನ ರೆಡಿ ಮಾಡುತ್ತೆ ಈ ಒಂದು ಟೈಮಿಂಗ್ ಅಲ್ಲಿ, 1971-72 ಟೈಮಿಂಗ್ ಅಲ್ಲಿ. ಸೊ ಎಕ್ಸಾಮ್ ಅಲ್ಲಿ ಕೇಳ್ತಾರೆ ನೋಡಿ, ದ ಇಂಟೆಲ್ 4004 ಚಿಪ್ ಯಾವ ಟೈಮ್ ಅಲ್ಲಿ ಡೆವಲಪ್ಮೆಂಟ್ ಆಯ್ತು? ಈ 4th ಜನರೇಷನ್ ಟೈಮಿಂಗ್ ಅಲ್ಲಿ ಅಥವಾ ಎಂಡ್ ಆಫ್ 3rd ಜನರೇಷನ್ ಟೈಮಿಂಗ್ ಅಲ್ಲಿ ಡೆವಲಪ್ಮೆಂಟ್ ಆಯ್ತು. ಸೊ ಅಲ್ಲಿ ಆಕ್ಚುಲ್ ಆಗಿ ಏನಾಗುತ್ತೆ, ಮೈಕ್ರೋ ಪ್ರೊಸೆಸರ್ ಗಳು ಡೆವಲಪ್ಮೆಂಟ್ ಆಗುತ್ತೆ. ಬಹಳಷ್ಟು ಟ್ರಾನ್ಸಿಸ್ಟರ್ ಗಳನ್ನ ಒಂದೇ ಒಂದು ಸಿಲಿಕಾನ್ ಚಿಪ್ ಮೇಲೆ ಜೋಡಿಸಲಾಗುತ್ತೆ. ಸೊ ಇದರಿಂದ CPU ನ ಸೈಜ್ ಬಹಳ ಕಡಿಮೆ ಆಗುತ್ತೆ, ಆಯ್ತಾ? ಎಷ್ಟು ಅಂತಂದ್ರೆ ನೋಡಿ, ಈ ಒಂದು ಚಿಪ್ ಆಯ್ತಾ, ಇದು ಏನಿದು CPU ನೋಡಿ, ಇವೆಲ್ಲ ಏನು CPUಗಳು. ಸೊ ಅವೆಲ್ಲ ಏನು ಮೈಕ್ರೋ ಪ್ರೊಸೆಸರ್ಸ್ ಗಳು ಅಂತ ಹೇಳಿ ಕರೀತಾರೆ. ಓಕೆ. ಹಾಗೇನೆ ಆಸ್ಪಿರೆಂಟ್ಸ್, ಈ ಒಂದು ಮ್ಯಾಗ್ನೆಟಿಕ್ ಕೋರ್ ಗಳ ಬದಲಾಗಿ ನಿಮ್ಗೆಲ್ಲ ಗೊತ್ತಿರುತ್ತೆ, ಯಾರ್ಯಾರು ಫಸ್ಟ್ ವಿಡಿಯೋ ಸೆಕೆಂಡ್ ವಿಡಿಯೋ ನೋಡಿದೀರಾ, ಮ್ಯಾಗ್ನೆಟಿಕ್ ಕೋರ್ ಗಳು, ಮ್ಯಾಗ್ನೆಟಿಕ್ ಡ್ರಮ್ ಗಳನ್ನ ಅಲ್ಲಿ ಬಳಸ್ತಾ ಇದ್ರು ಅಂತ ಹೇಳಿ, ಸರಿನಾ? ಯಾವ ಪರ್ಪೋಸಸ್ಗೋಸ್ಕರ? ಈ ಮೆಮೊರಿ ಪರ್ಪೋಸಸ್ಗೋಸ್ಕರ. ಬಟ್ ಇಲ್ಲಿ ಏನ್ ಬಳಸಿಕೊಳ್ಳಲಾಯಿತು? ಸೆಮಿ ಕಂಡಕ್ಟರ್ ಗಳನ್ನ ಬಳಸಿಕೊಳ್ಳಲಾಯಿತು. ಎಲ್ಲಿ? 4th ಜನರೇಷನ್ ಕಂಪ್ಯೂಟರ್ ಗಳಲ್ಲಿ ಈ ಮೆಮೊರಿ ಪರ್ಪೋಸಸ್ಗೋಸ್ಕರ ಸೆಮಿ ಕಂಡಕ್ಟರ್ ಮೆಮೊರಿಗಳನ್ನ ಬಳಸಿಕೊಳ್ಳಲಾಯಿತು. ಇದರಿಂದ ಏನಾಯ್ತು, ಈ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಅಂತ ನೀವೇನ್ ಕರಿತೀರಲ್ವಾ ಇವತ್ತಿನ, ಆಯ್ತಾ, ರ್ಯಾಮ್ ಆಗಿರ್ಬೋದು, ರೋಮ್ ಆಗಿರ್ಬೋದು, ಸೊ ಅವುಗಳು ತುಂಬಾನೇ ಫಾಸ್ಟ್ ಆಗಿ ಇಂಪ್ರೂವ್ಮೆಂಟ್ ಆಗೋದಕ್ಕೆ ಚಾನ್ಸಸ್ ಇಲ್ಲಿ ಹೈ ಆಯ್ತು. ಎಲ್ಲಿ? 4th ಜನರೇಷನ್ ಕಂಪ್ಯೂಟರ್ಗಳಲ್ಲಿ. ಹಾಗೇನೆ ಈ ಸ್ಟೋರೇಜ್ ಡಿವೈಸಸ್ ಗಳು ಏನಿದಾವೆ, ಸಚ್ ಆಸ್ ಈ ಒಂದು ಆಯ್ತಾ, ಈ ಪೆನ್ ಡ್ರೈವ್ ಗಳನ್ನ ನಾವು ಏನ್ ನೋಡ್ತೇವೆ, ಅಥವಾ ಚಿಪ್ಗಳು ಅಂತ ಕರಿತೀವಲ್ವಾ, 32 GB ಚಿಪ್ ಆಯ್ತಾ, 1 TB ಚಿಪ್ ಈ ತರ ಕರಿತೀವಲ್ವಾ. ಎಸ್, ಆ CD ಆಗಿರ್ಬೋದು, ಅವೆಲ್ಲವುಗಳ ಜನನ ಎಲ್ಲಿ ಆಯ್ತು? 4th ಜನರೇಷನ್ ಗಳು ಅಲ್ಲೇ ಆಯ್ತು ನೋಡಿ. ಮ್ಯಾಗ್ನೆಟಿಕ್ ಡಿಸ್ಕ್ ಗಳು ರೆಡಿ ಆಯ್ತು, ಅದ್ರ ಜೊತೆಗೆ ಬಹಳ ಸ್ಮಾಲ್ ಸೈಜ್ ಅಲ್ಲಿ ಅವು ನೋಡಕ್ಕೆ ಸಿಕ್ತು. ಸೊ ದಟ್ ಕಂಪ್ಯೂಟರ್ಗೆ ಅದು ಈಸಿಯಾಗಿ ಕೆಲಸ ಮಾಡೋದಕ್ಕೆ ಸಾಧ್ಯ ಆಯ್ತು. ಎಲ್ಲಿ? 4th ಜನರೇಷನ್ ಕಂಪ್ಯೂಟರ್ಗಳಲ್ಲಿ. ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿ ನೋಡಿ, ಬಹಳ ಇಂಪಾರ್ಟೆಂಟ್, ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ಇಂಟರ್ನೆಟ್ ನ ಜನನ ಎಲ್ಲಿ ಆಯ್ತು? 4th ಜನರೇಷನ್ ಗಳಲ್ಲಿ ಆಯ್ತು. ಬಿಕಾಸ್ ಬಹಳಷ್ಟು ಕಂಪ್ಯೂಟರ್ ಗಳನ್ನ ಒಂದೇ ಕಡೆ ಇಡಲಾಯ್ತು, ಆಫೀಸ್ ಗಳಲ್ಲಿ ಬಳಸ್ಕೊಳ್ಳಲಾಯ್ತು, ಸರ್ನಾ? ಸರ್ ಇದಕ್ಕಿಂತ ಮುಂಚೆ ಆಫೀಸ್ ಗಳಲ್ಲಿ ಬಳಸ್ತಾ ಇರ್ಲಿಲ್ವಾ ಅಂತ ಕೇಳೋದಾದ್ರೆ ಬಳಸ್ತಾ ಇದ್ರು, ಸರ್ನಾ. ಬಟ್ ತುಂಬಾನೇ ಅಡ್ವಾನ್ಸ್ ಲೆವೆಲ್ ಅಲ್ಲಿ, ತುಂಬಾನೇ ಹೈಟೆಕ್ ಆಗಿ 4th ಜನರೇಷನ್ ಗಳಲ್ಲಿ ಬಳಸ್ಕೊಳ್ಳಲಾಯಿತು. ಸೊ ಹಾಗಾಗಿ ನೆಟ್ವರ್ಕ್ ಗಳು ಡೆವಲಪ್ಮೆಂಟ್ ಆಯ್ತು. ಸೊ ಇದರಿಂದ ಏನಾಯ್ತು? ಇಂಟರ್ನೆಟ್ ನ ಜನನ ಆಯ್ತು. ಎಲ್ಲಿ? 4th ಜನರೇಷನ್ ಕಂಪ್ಯೂಟರ್ ಗಳಲ್ಲಿ. ಹಾಗೇನೆ ಅಡ್ವಾನ್ಸ್ ಲೆವೆಲ್ ಅಲ್ಲಿ ಫಸ್ಟ್ ಸೂಪರ್ ಕಂಪ್ಯೂಟರ್ಗಳು ಈ ಒಂದು ಕಾಲದಲ್ಲಿ ಬಂತು ನೋಡಿ, 4th ಜನರೇಷನ್ ಗಳಲ್ಲಿ. ಫಸ್ಟ್ ಸೂಪರ್ ಕಂಪ್ಯೂಟರ್ ಅಲ್ಲ, ಅಡ್ವಾನ್ಸ್ಡ್ ಫಸ್ಟ್ ಸೂಪರ್ ಕಂಪ್ಯೂಟರ್, ಸರಿನಾ? ಫಸ್ಟ್ ಸೂಪರ್ ಕಂಪ್ಯೂಟರ್
CDC6600 ನಿಮ್ಗೆಲ್ಲ ಗೊತ್ತಿದೆ, ನಾವು ಆಲ್ರೆಡಿ ಹೇಳಿದ್ದೇವೆ. ಬಟ್ ತುಂಬಾನೇ ಅಡ್ವಾನ್ಸ್ ಲೆವೆಲ್ ಅಲ್ಲಿ ಸೂಪರ್ ಕಂಪ್ಯೂಟರ್ ಯಾವ ಟೈಮಿಂಗ್ ಅಲ್ಲಿ ಬಂತು, 4th ಜನರೇಷನ್ ಗಳಲ್ಲಿ ಬಂತು. ಹಾಗೆ ಆಸ್ಪಿರೆಂಟ್ಸ್, ಈ ಒಂದು ಮೌಸ್ ಆಗಿರ್ಬೋದು, ಪಾಯಿಂಟಿಂಗ್ ಡಿವೈಸಸ್ ಗಳು ಅಂತ ನಾವೇನ್ ಕರಿತೇವೆ, ಮೌಸ್ ಆಗಿರ್ಬೋದು, ಅಥವಾ ಈ ಚಿಕ್ಕ ಚಿಕ್ಕ ಈ ಕಂಪ್ಯೂಟರ್ ನಲ್ಲಿ ಇನ್ಪುಟ್ ಗಳಿಗೆ ಬಳಸುವಂತಹ ಒಂದು ಟ್ಯಾಬ್ಲೆಟ್ ಗಳಾಗಿರ್ಬೋದು, ಅವೆಲ್ಲವೂ ಎಲ್ಲಿ ಡೆವಲಪ್ಮೆಂಟ್ ಆಯಿತು, 4th ಜನರೇಷನ್ ಕಂಪ್ಯೂಟರ್ ಗಳಲ್ಲಿ. ಸಾಫ್ಟ್ವೇರ್ ಟೆಕ್ನಾಲಜಿ ಯಾವುದು ಬಳಸ್ಕೊಳ್ತಾ ಇದ್ರು 4th ಜನರೇಷನ್ ಕಂಪ್ಯೂಟರ್ ಗಳಲ್ಲಿ ಅಂತ ಹೇಳೋದಾದ್ರೆ MS DOS. ಐ ಹೋಪ್ ನೀವು ಈ ಹೆಸರನ್ನ ಕೇಳಿರ್ತೀರ. ಮೈಕ್ರೋಸಾಫ್ಟ್ ಡಿಸ್ಕ್ ಆಪರೇಟಿಂಗ್ ಸಿಸ್ಟಮ್ ಅಂತ ಹೇಳಿ ಕರೀತಾರೆ. ಹಾಗೆ MS ವಿಂಡೋಸ್ ಆಯ್ತಾ, ಇದಂತೂ ನಿಮ್ಗೆ ಗೊತ್ತಿರುತ್ತೆ. ಕಂಪ್ಯೂಟರ್ ಆನ್ ಮಾಡಿದ ತಕ್ಷಣ ನಿಮಗೆ MS ವಿಂಡೋಸ್ ಪ್ರಾಡಕ್ಟ್ ಸಿಗುತ್ತೆ. ಸೊ ಅವೆಲ್ಲ ಏನು ಆಪರೇಟಿಂಗ್ ಸಿಸ್ಟಮ್ಗಳು 4th ಜನರೇಷನ್ ಗಳಲ್ಲಿ ಇತ್ತು. ಹಾಗೆ ಇವತ್ತಿನ ಏನು ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಅಂತ ಕರಿತೇವೆ, GUI, ಸರಿನಾ? ಸೊ ಇದು ಸಹ ಈ 4th ಜನರೇಷನ್ ಕಂಪ್ಯೂಟರ್ ಗಳಲ್ಲಿ ಸಪೋರ್ಟ್ ಆಯ್ತು. ಸೊ ದಟ್ ಹೆವಿ ಕೆಲಸ ಮಾಡೋದಿಕ್ಕೆ ಆಯ್ತಾ, ಗ್ರಾಫಿಕ್ ಡಿಸೈನ್ ಮಾಡೋದಿಕ್ಕೆ ಅವುಗಳ ಕೆಲಸಕ್ಕೆ GUI ಗಳನ್ನ ಬಳಸ್ಕೊಳ್ತೇವೆ, ಸರಿನಾ? ಮುಂದೆ ಇದ್ರ ಬಗ್ಗೆ ಹೇಳ್ತೇವೆ, ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ನ ಬಗ್ಗೆ. ಸೊ ಅವುಗಳು ಇಲ್ಲಿ ಡೆವಲಪ್ಮೆಂಟ್ ಆಯ್ತು, ಎಲ್ಲಿ? ಈ 4th ಜನರೇಷನ್ ಕಂಪ್ಯೂಟರ್ ಗಳಲ್ಲಿ. ಹಾಗೆ ಹೈ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಗಳು ಈ 4th ಜನರೇಷನ್ ಕಂಪ್ಯೂಟರ್ ಗಳಲ್ಲಿ ನಾವು ನೋಡ್ತೇವೆ. ಹಾಗೆಯೇ ನಿಮ್ಗೆಲ್ಲ ಗೊತ್ತು, ಈ 1st ಜನರೇಷನ್ ಕಂಪ್ಯೂಟರ್ ಗಳು ಮಿಲಿ ಸೆಕೆಂಡ್ಸ್ ಗಳಲ್ಲಿ ಕೆಲಸ ಮಾಡ್ತಾ ಇತ್ತು. ಎಲ್ಲಿ? 1st ಜನರೇಷನ್ ಗಳಲ್ಲಿ. 2nd ಜನರೇಷನ್ ಗಳಲ್ಲಿ ಮೈಕ್ರೋ ಸೆಕೆಂಡ್ ಆಯ್ತು. 3rd ಜನರೇಷನ್ ಗಳಲ್ಲಿ ನ್ಯಾನೋ ಸೆಕೆಂಡ್ ಗಳಾಯ್ತು. ಹಾಗೆ 4th ಜನರೇಷನ್ ಗಳಲ್ಲಿ ಪೈಕೋ ಸೆಕೆಂಡ್, ಸರಿನಾ? ಪೈಕೋ ಸೆಕೆಂಡ್ಸ್ ಗಳಲ್ಲಿ ಏನಾಯ್ತು, ಕೆಲಸ ಆಯ್ತು. ನೋಡಿ ಆಸ್ಪಿರೆಂಟ್ಸ್, ಎಕ್ಸಾಮ್ ಅಲ್ಲಿ ಕೇಳುವಂತಹ ಸಾಧ್ಯತೆಗಳು ಇರ್ತವೆ. ಹಾಗೇನೆ ನೋಡಿ, ಫಿಸಿಕಲ್ ಅಪಿಯರೆನ್ಸ್ ಒನ್ಸ್ ಅಗೇನ್ ಬಹಳ ಚಿಕ್ಕ ಸೈಜ್ ಅಲ್ಲಿ ಆಯ್ತು. ಹಾಗೇನೆ ಹ್ಯಾಂಡಿ ಆಯ್ತು, ಅಂದ್ರೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ನೀವು ಎತ್ಕೊಂಡು ಹೋಗ್ಬೋದಾಗಿತ್ತು. ಹಾಗೇನೆ ಕಮರ್ಷಿಯಲ್ ಪರ್ಪಸಸ್ಗೋಸ್ಕರ ಮನೆಯಲ್ಲಿ, ಹಾಗೆ ಸೂಪರ್ ಕಂಪ್ಯೂಟರ್ ಗಳ ಒಂದು ಆಗಮನ ಆಯ್ತಾ, ಒಂದು ಗ್ರ್ಯಾಂಡ್ ಎಂಟ್ರಿ ಇಲ್ಲಿ ಆಗುತ್ತೆ. ಸೊ ಹಾಗಾಗಿ ವೆದರ್ ಪ್ರಿಡಿಕ್ಷನ್, ಹವಾಮಾನದ ಒಂದು ಪ್ರಿಡಿಕ್ಷನ್ ಮಾಡೋದಿಕ್ಕೆ, ಸೈಂಟಿಫಿಕ್ ಎಕ್ಸ್ಪ್ಲೋರೇಷನ್ ಮಾಡೋದಿಕ್ಕೆ, ಸರಿನಾ, ಈ ಕಂಪ್ಯೂಟರ್ ಗಳನ್ನ ನಾವು ಬಳಸ್ಕೊಂಡಿವಿ. ಹಾಗೇನೆ ಬಹಳ ಕಡಿಮೆ ಖರ್ಚಿನಲ್ಲಿ ಕಂಪ್ಯೂಟರ್ಗಳು ರೆಡಿ ಆಯಿತು, ಪೋರ್ಟೇಬಲ್ ಆಗಿತ್ತು, ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ. ಹಾಗೇನೆ ಎಕ್ಸಾಂಪಲ್ ಗಳನ್ನ ಎಕ್ಸಾಮ್ ಅಲ್ಲಿ ಕೇಳ್ತಾರೆ ನೋಡಿ. Apple II, IBM PC, Commodore 64, Star 1000, ಹಾಗೆ DEC10, PDP-11, Crate 1. ಸೊ ಇದರಲ್ಲಿ ಕ್ರೇ ಸೀರೀಸ್ ನಲ್ಲಿ ಬಂದಂತಹ ಕಂಪ್ಯೂಟರ್ ಗಳೆಲ್ಲ ಏನಾಗಿರ್ತವೆ, ಸೂಪರ್ ಕಂಪ್ಯೂಟರ್ ಗಳು ಆಗಿರ್ತವೆ. ಸೊ ನೋಡ್ತಾ ಇರಬಹುದು ಕ್ರೇ XMP, ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು ನೋಡಿ. ಇದು 4th ಜನರೇಷನ್ ಅಲ್ಲಿ ಬಂದಂತಹ ಮೊಟ್ಟ ಮೊದಲ ಒಂದು ಸೂಪರ್ ಕಂಪ್ಯೂಟರ್. ಬಹಳ ಶಕ್ತಿಶಾಲಿ ಕಂಪ್ಯೂಟರ್ಗಳು ಇವೆಲ್ಲ, ಸರಿನಾ ಸರ್? ಇವತ್ತಿನ ಫಾಸ್ಟೆಸ್ಟ್ ಸೂಪರ್ ಕಂಪ್ಯೂಟರ್ ಯಾವುದು ಅಂತ ಕೇಳೋದಾದ್ರೆ ಫ್ರಂಟಿಯರ್ ಅಂತ ಹೇಳ್ತಾರೆ. ಫ್ರಂಟಿಯರ್ ಇದು ಎಕ್ಸಾ ಸ್ಪೀಡ್ ಅಲ್ಲಿ ಕೆಲಸ ಮಾಡ್ತಾ ಇದೆ, ಎಕ್ಸಾ ಸ್ಪೀಡ್ ಅಲ್ಲಿ, ಸರಿನಾ ಫ್ರೆಂಡ್ಸ್? ಓಕೆ, ಸೊ ಕ್ರೇ XMP ಇದು 4th ಜನರೇಷನ್ ನ ಮೊಟ್ಟ ಮೊದಲ ಒಂದು ಸೂಪರ್ ಕಂಪ್ಯೂಟರ್, ಬಹಳ ಶಕ್ತಿಶಾಲಿ ಕಂಪ್ಯೂಟರ್. ಹಾಗೆ ಈ ಒಂದು ಟೈಮಿಂಗ್ ನಲ್ಲಿ, ಅಂದ್ರೆ 4th ಜನರೇಷನ್ ಕಂಪ್ಯೂಟರ್ ಗಳಲ್ಲಿ ಇಂಟೆಲ್ ನ 400 ಚಿಪ್ ರೆಡಿ ಆಯ್ತು ಅಂತ ಹೇಳಿದ್ವಿ. ಸೊ ಇದರಿಂದ ಏನಾಯ್ತು, ಮೈಕ್ರೋ ಪ್ರೊಸೆಸರ್ ಗಳು ಆರಂಭ ಆಯ್ತು. ಸೊ ಮೈಕ್ರೋ ಪ್ರೊಸೆಸರ್ ಅಂತಂದ್ರೆ ಬಹಳಷ್ಟು ದೊಡ್ಡ ದೊಡ್ಡ CPU ಆಗಿರ್ಬೋದು, ಇನ್ಪುಟ್ ಔಟ್ಪುಟ್ ಗಳನ್ನ ಕಂಟ್ರೋಲ್ ಮಾಡುವಂತದ್ದು ಮಷಿನ್ ಗಳು ಆಗಿರ್ಬೋದು, ಸ್ಟೋರೇಜ್ ಡಿವೈಸಸ್ ಗಳನ್ನ ಕಂಟ್ರೋಲ್ ಮಾಡುವಂತಹ ಡಿವೈಸಸ್ ಗಳು ಒಂದೇ ಒಂದು ಸಿಲಿಕಾನ್ ಚಿಪ್ ಮೇಲೆ ಬಂದ್ಬಿಡ್ತು. ಹಾಗೇನೆ ಫ್ರೆಂಡ್ಸ್ ನೋಡಿ, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಆಗಿರ್ಬೋದು, ಮೆಮೊರಿ ಆಗಿರ್ಬೋದು, ಸರಿನಾ, ಇವೆಲ್ಲ ಏನಾಯ್ತು, ಸಿಂಗಲ್ ಸಿಲಿಕಾನ್ ಚಿಪ್ ಮೇಲೆ ತರಲಾಯ್ತು ಈ ಒಂದು ವರ್ಷಗಳಲ್ಲಿ. ಸೊ IBM ನ ಕಂಪ್ಯೂಟರ್ ನ ಸಹ ನೀವು ನೋಡ್ತಾ ಇರಬಹುದು, ಇವತ್ತಿನ ಕಂಪ್ಯೂಟರ್ ನ ಅದು ಏನಾಗುತ್ತೆ, ಹೋಲುತ್ತೆ ಅಲ್ಲ, ಅದೇ ಸರಿನಾ, ನೋಡ್ತಾ ಇರಬಹುದು ಯಾವ ತರ ಇದೆ ಅಂತ ಹೇಳಿ. ಇವೆಲ್ಲ ಏನು 4th ಜನರೇಷನ್ ಕಂಪ್ಯೂಟರ್ ನಲ್ಲಿ ಬಂದಂತಹ ಬಹಳ ಮುಖ್ಯವಾಗಿರುವಂತಹ ಈ ಬೆಳವಣಿಗೆಗಳು ಆಸ್ಪಿರೆಂಟ್ಸ್. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ 5th ಜನರೇಷನ್ ಮತ್ತೆ 6th ಜನರೇಷನ್ ನ ನಾವು ಅಧ್ಯಯನವನ್ನ ಮಾಡೋಣ. ಅಂಡ್ ಖಂಡಿತವಾಗಿಯೂ ನೀವೇನ್ ನೋಡ್ತಾ ಇದ್ದೀರಾ ಈ ಕ್ಲಾಸಸ್ ಗಳನ್ನ, ಖಂಡಿತವಾಗಿಯೂ ನಿಮಗೆ ಇವೆಲ್ಲವೂ ಕೈ ಹಿಡಿತವೆ. 100% ಎಕ್ಸಾಮ್ ಗಳಲ್ಲಿ ಕೇಳ್ತಾರೆ. ಓಕೆ, ಇವತ್ತಿನ ಒಂದು ಸೆಷನ್ ಮುಗಿಸೋಕ್ಕಿಂತ ಮುಂಚೆ ಕೆಲವೊಂದು ಕ್ವಶನ್ ಗಳನ್ನ ನಿಮಗೆ ಕೊಡ್ತೇವೆ, ಹೋಮ್ವರ್ಕ್ ಕ್ವಶನ್ಸ್ ಗಳನ್ನ. ಸೊ ಯಾರ್ಯಾರಿಗೆಲ್ಲ ಆನ್ಸರ್ಸ್ ಗೊತ್ತಿದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಆನ್ಸರ್ ಮಾಡಿ. ಸೊ ಯಾರ್ದೆಲ್ಲ ಆನ್ಸರ್ಸ್ ಗಳು ರೈಟ್ ಇದಾವೆ ಅವರಿಗೆ ನಾವು ಹಾರ್ಟ್ ಆಪ್ಷನ್ ಕೊಡ್ತೇವೆ, ಸೊ ದಟ್ ಎಲ್ಲಾ ಅಭ್ಯರ್ಥಿಗಳಿಗೆ ಗೊತ್ತಾಗುತ್ತೆ ಯಾವ್ದೆಲ್ಲ ರೈಟ್ ಆನ್ಸರ್ಸ್ ಗಳು ಅಂತ ಹೇಳಿ. ಓಕೆ, ಮೊಟ್ಟ ಮೊದಲ ಪ್ರಶ್ನೆ 3rd ಜನರೇಷನ್ ಗೆ ಸಂಬಂಧಪಟ್ಟಂಗೆ. ಸೊ ನೀವು ಆನ್ಸರ್ ಮಾಡುವಾಗ 1 ಅಂತ ಬರೆದು ಅದ್ರ ಮುಂದೆ ಆನ್ಸರ್ ಮಾಡಿ. 3rd ಜನರೇಷನ್ ಕಂಪ್ಯೂಟರ್ ಗಳಲ್ಲಿ ಬಳಸಿದಂತಹ ಅತ್ಯುನ್ನತ ಹಾರ್ಡ್ವೇರ್ ಟೆಕ್ನಾಲಜಿ ಯಾವುದು? ಸೊ ದಟ್ ಕಂಪ್ಯೂಟರ್ ನ ಗಾತ್ರ ಬಹಳ ಚಿಕ್ಕದಾಯ್ತು, ಸರಿನಾ, ಅದು ಯಾವುದು? ಸೊ ಕಂಪ್ಯೂಟರ್ ಬಹಳ ಚಿಕ್ಕದಾಯ್ತು ಈ ಒಂದು 3rd ಜನರೇಷನ್
ಕಂಪ್ಯೂಟರ್ ನಲ್ಲಿ ನಾವು ನೋಡೋದಾದ್ರೆ. ಸೊ ಇದಕ್ಕೆ ಬಹಳ ಇಂಪಾರ್ಟೆಂಟ್ ಕಾರಣ ಏನಾಗಿತ್ತು ಸರ್ನಾ, ಅದನ್ನ ನೀವು ನಂಬರ್ 1 ಕ್ವಶನ್ಗೆ ಆನ್ಸರ್ ಆಗಿ ಬರೀರಿ. ಹಾಗೇನೆ ಫ್ರೆಂಡ್ಸ್, ಭಾರತದಲ್ಲಿ ತಯಾರಾದಂತಹ, ಭಾರತದಲ್ಲಿನೇ ರೆಡಿ ಆದಂತಹ ಮೊಟ್ಟ ಮೊದಲ ಕಂಪ್ಯೂಟರ್ ಯಾವುದು? ಸೊ ಆ ಕಂಪ್ಯೂಟರ್ನ ಹೆಸರನ್ನ ಬರೆದು ಅದ್ರ ಮುಂದೆ ವರ್ಷವನ್ನು ಸಹ ಮೆನ್ಷನ್ ಮಾಡಿ. ಹಾಗೇನೆ 4th ಜನರೇಷನ್ಗೆ ಸಂಬಂಧಪಟ್ಟಂಗೆ 3ನೇ ಪ್ರಶ್ನೆಯನ್ನ ಕೇಳ್ತಾ ಇದ್ದೇವೆ. ಸೊ 4th ಜನರೇಷನ್ ಅಲ್ಲಿ ಆದಂತಹ ಬಹಳ ಮುಖ್ಯವಾಗಿರುವಂತಹ 2 ಬದಲಾವಣೆಗಳನ್ನ ತಿಳಿಸಿ. ಇದು 3rd ಕ್ವಶನ್ ಆಗಿರುತ್ತೆ. 4th ಜನರೇಷನ್ ಅಲ್ಲಿ ಆದಂತಹ 2 ಯಾವುದಾದರೂ ನಿಮಗೆ ಅರ್ಥ ಆಗಿರುವಂತಹ 2 ಬಹಳ ಮುಖ್ಯವಾಗಿರುವಂತಹ ಬೆಳವಣಿಗೆಗಳನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಆನ್ಸರ್ ಮಾಡಿ. ಹಾಗೆ 4ನೇ ಪ್ರಶ್ನೆ, ಕೊನೆಯ ಪ್ರಶ್ನೆ, 4th ಜನರೇಷನ್ ಅಲ್ಲಿ ಬಂದಂತಹ ಕಂಪ್ಯೂಟರ್ಗಳು ಯಾವ ಸ್ಪೀಡ್ ಅಲ್ಲಿ ಕೆಲಸ ಮಾಡ್ತಾ ಇತ್ತು? ಸರ್, ನಿಮ್ಗೆಲ್ಲ ಗೊತ್ತಿರುತ್ತೆ, 1st ಜನರೇಷನ್ ಮಿಲಿ ಸೆಕೆಂಡ್ ಅಲ್ಲಿ, 2nd ಜನರೇಷನ್ ಮೈಕ್ರೋ ಸೆಕೆಂಡ್ಗಳಲ್ಲಿ, ಹಾಗೆ 3rd ಜನರೇಷನ್ ನ್ಯಾನೋ ಸೆಕೆಂಡ್ಗಳಲ್ಲಿ, ಹಾಗೆ 4th ಜನರೇಷನ್ ಯಾವ ಸ್ಪೀಡ್ ಅಲ್ಲಿ ಕಂಪ್ಯೂಟರ್ಗಳು ಕೆಲಸ ಮಾಡ್ತಾ ಇದ್ವು? ಸೊ ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಆನ್ಸರ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಈ 5th ಮತ್ತೆ 6th ಜನರೇಷನ್ಸ್ ಗಳನ್ನ ನಾವು ಅಧ್ಯಯನ ಮಾಡೋಣ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಗಾಡ್ ಬ್ಲೆಸ್ ಯು ಆಲ್.